ಇಸ್ಕಾನ್ ಸಂಸ್ಥೆಗೆ ಕರ್ನಾಟಕದ ಭೂಮಿ ಬೇಕಾಬಿಟ್ಟಿ ಮಾರಾಟ. ಇಸ್ಕಾನ್ ಎಂಬ ಖಾಸಗಿ ಸಂಸ್ಥೆಗೆ ಸರ್ಕಾರಿ ಭೂಮಿ ನೀಡಲು ಅಡ್ಡದಾರಿ. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳನ್ನೇ ಬದಲಾಯಿಸಿದ ಸರ್ಕಾರ. ಚಿಕ್ಕಬಳ್ಳಾಪುರದಲ್ಲಿ 5.23 ಎಕರೆ ಸರ್ಕಾರಿ ಬೀಳು ಜಮೀನು ಮಂಜೂರು. ಶೈಕ್ಷಣಿಕ ಉದ್ದೇಶಕ್ಕೆ ಎಕರೆಗಟ್ಟಲೆ ಜಮೀನು ಕೇಳಿದ ಇಸ್ಕಾನ್ ಸಂಸ್ಥೆ ಚಿಕ್ಕಬಳ್ಳಾಪುರದ 8 ಸರ್ಕಾರಿ ಶಾಲೆಗಳಿಗೆ ಬಿಸಿಯೂಟ ಕೊಡ್ತಿರುವ ನೆಪ. ಚಿಕ್ಕಬಳ್ಳಾಪುರದ ಮಂಡಿಕಲ್ಲು ಹೋಬಳಿಯ ಯಾರಮಾರನೇಹಳ್ಳಿಯ ಜಮೀನು ಯಾರಮಾರನೇಹಳ್ಳಿಯ ಸರ್ವೆ ನಂಬರ್ 187 ಹಾಗೂ 191ರಲ್ಲಿ 5.23 ಎಕರೆ ಜಮೀನು, ಅಂದ್ರೆ 5 ಎಕರೆ 23 ಗುಂಟೆ ಜಮೀನು. ಸಚಿವರಾದ ಕೃಷ್ಣ ಬೈರೇಗೌಡ, ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ಗೆ ಮನವಿ. ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಶಾಲೆಯನ್ನ ನಿರ್ಮಿಸಲು 5 ಎಕರೆ 23 ಗಂಟೆ ಜಮೀನು ಕೋರಿದ ಇಸ್ಕಾನ್ ಅಂದ್ರೆ ಬಿಸಿಯೂಟ ಅಡಿಗೆ ಮನೆ ಶಾಲೆಗೆ ಮಂಜೂರು ಮಾಡುವಂತೆ ಡಿಸಿ ಶಿಫಾರಸು. ಮಾರ್ಕೆಟ್ ರೇಟ್ ನಲ್ಲಿ ಕೊಡಬಹುದು ಎಂದು ಆರ್ಥಿಕ ಇಲಾಖೆ ಅಭಿಪ್ರಾಯ. ಇಸ್ಕಾನ್ ಕಡತವನ್ನ ಸಚಿವ ಸಂಪುಟದಲ್ಲಿ ಮಂಡಿಸುವಂತೆ ಸಿಎಂ ಸೂಚನೆ. ಉನ್ನತ ಶಿಕ್ಷಣ ಸಚಿವರ ಪತ್ರದ ಮೇಲೆ ಶರ ನಮೂದಿಸಿದ ಮುಖ್ಯ ಕಾರ್ಯದರ್ಶಿ. ಚಿಲ್ಲರೆ ದರದಲ್ಲಿ ಇಸ್ಕಾನ್ಗೆ ಜಮೀನು ನೀಡಲು ಮುಂದಾದ ರಾಜ್ಯ ಸರ್ಕಾರ. ಧಾರ್ಮಿಕ ಟ್ರಸ್ಟ್ ಒಂದಕ್ಕೆ ಶಿಕ್ಷಣದ ಹೆಸರಲ್ಲಿ ಸರ್ಕಾರಿ ಜಮೀನು ಯಾಕೆ? ಕಾನೂನು ಬಾಹಿರವಾಗಿ ಇಸ್ಕಾನ್ಗೆ ಮಂಜೂರು ಮಾಡ್ತಿರುವಂತಹ ಸರ್ಕಾರ. ಕಾನೂನು ಪ್ರಕಾರ ಅವಕಾಶ ಇಲ್ಲದಿದ್ರು ಕರ್ನಾಟಕ ಭೂ ಮಂಜೂರಾತಿ ನಿಯಮ ಸಡಿಲಿಕೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮದ ಪ್ರಕಾರ ಖಾಸಗಿ ಸಂಸ್ಥೆಗೆ ಭೂಮಿ ನೀಡುವಂತಿಲ್ಲ.